ಆ ಫೇಕ್ ಸರ್ಟಿಫಿಕೇಟ್ ಮಾಡಲು ಮುಂದಾಗಿದ್ದ 21 ಅಭ್ಯರ್ಥಿಗಳಿಗೂ ಕೂಡ ಈಗ ಜೈಲು ಶಿಕ್ಷೆಯ ಭೀತಿ ಎದುರಾಗಿದೆ. ಅಂಗವಿಕಲರ ತಟ್ಟೆಗೆ ಕೈ ಹಾಕಿದ್ದ ಡಾಕ್ಟರ್ ಆಕಾಂಕ್ಷಿಗಳ ಭವಿಷ್ಯ ಈಗ ಕತ್ತಲೆಯಲ್ಲಿ. ಇಸ್ತ್ರಿ ಮಾಡ್ಕೊಂಡ ಫಾರ್ಮಲ್ ಶರ್ಟ್ ಹಾಕೊಂಡು ಅದರ ಮೇಲೆ ಡಾಕ್ಟರ್ ಹಾಕೊಳ್ಳೋ ಬಟ್ಟೆ ನೇತು ಹಾಕೊಂಡು ಭುಜದ ಮೇಲೆ ಸ್ಟೆಥೋಸ್ಕೋಪ್ ಹಾಕೊಂಡು ಚೆನ್ನಾಗಿ ಓದಿ ಕಲಿತು ಬನ್ನಿ. ಕಳ್ಳರಿಗೆಲ್ಲ ಸ್ಟೆಥೋಸ್ಕೋಪ್ ಕೊಟ್ರೆ ಏನಾದೀತು ಜಗತ್ತು. ಹೇಗಾದ್ರೂ ಮಾಡಿ ತಮ್ಮ ಮಕ್ಕಳನ್ನ ಬಚಾವ್ ಮಾಡಲು ಪೋಷಕರ ಪ್ರಯತ್ನ, ಹೆತ್ತವರಿಗೂ ಸಂಕಟಾನೆ. ಈಗ ಫೇಕ್ ಸರ್ಟಿಫಿಕೇಟ್ ಮಾಡಲು ಮುಂದಾಗಿದ್ದ 21 ಅಭ್ಯರ್ಥಿಗಳಿಗೂ ಈಗ ಜೈಲು ಶಿಕ್ಷೆ ಭೀತಿ. ಅಂಗವಿಕಲರ ತಟ್ಟೆಗೆ ಕೈ ಹಾಕಿದ್ದ ಡಾಕ್ಟರ್ ಆಕಾಂಕ್ಷಿಗಳ ಭವಿಷ್ಯ ಈಗ ಕಾರ್ಗತ್ತಲ ಜಗತ್ತಿನಲ್ಲಿ. ಲಂಚ ಕೊಟ್ಟು ಸೀಟು ಪಡೆಯಲು ಮುಂದಾಗಿದ್ದ ಪೋಷಕರಿಗೆ ಈಗ ನಡುಕ ಶುರುವಾಗಿದೆ. ತಮ್ಮ ಮಕ್ಕಳ ಭವಿಷ್ಯ ಕತ್ತಲು ಕವಿದಿದೆ ಎಂಬ ಆತಂಕ. ಹೇಗಾದ್ರೂ ಮಾಡಿ ತಮ್ಮ ಮಕ್ಕಳನ್ನ ಬಚಾವ್ ಮಾಡಲು ಪೋಷಕರ ಪ್ರಯತ್ನಗಳು ನಡೀತಾ ಇದೆ. ನಮ್ಮ ಕಾನೂನಲ್ಲಿ ನೀವೇನೇ ಮಾಡಿ ಸಹಿಸುತ್ತೆ. ನಮ್ಮ ಕಾನೂನು ಒಂದಷ್ಟು ಎಕ್ಸ್ಕ್ಯೂಸ್ಗಳನ್ನು ಕೊಡುತ್ತೆ. ಆದರೆ ಡಾಕ್ಯುಮೆಂಟ್ ಫೋರ್ಜರಿ ಆದರೆ ಅದಕ್ಕೆ ಕ್ಷಮೆ ಕೊಡೋದು ಬಹಳಷ್ಟು ಕಡಿಮೆ. ಅನೇಕ ಕೋರ್ಟ್ ಕೇಸ್ಗಳಲ್ಲಿ ಸಿವಿಲಿಗೆ ಬರುತ್ತೋ ಕ್ರಿಮಿನಲಿಗೆ ಬರುತ್ತೋ ಅದು ಬೇರೆ ವಿಚಾರ. ಆದರೆ ಫೋರ್ಜರಿ ಡಾಕ್ಯುಮೆಂಟ್ಗಳನ್ನು ಸಿದ್ಧಪಡಿಸಿರುವಂತಹ ಅನೇಕ ಪ್ರಕರಣಗಳಲ್ಲಿ ಜೈಲು ಶಿಕ್ಷೆ ಆಗಿರ್ತಕ್ಕಂತಹದ್ದು ಭಾಗಶಃ ಪ್ರಕರಣ. ಮಕ್ಕಳನ್ನ ಇನ್ಸ್ಟೆಂಟ್ ಆಗಿ ಡಾಕ್ಟರ್ ಮಾಡಬೇಕು ಅಂಗವಿಕಲರ ಕೋಟಾದಲ್ಲಿ ಅಂತ ಹೇಳಿ ಆಸೆಗೆ ಬಿದ್ದು ತಂದೆ ತಾಯಿ ಹೆಲ್ಪ್ ಮಾಡಿದ್ರೆ ಅವರಿಗೂ ಬಂಧನದ ಭೀತಿನೇ. ಈ ವಿಚಾರ ಅತ್ಯಂತ ಅಕ್ಷಮ್ಯ ಕಣ್ರಯ್ಯ. ನಿಮ್ಮ ಅರ್ಹತೆಗೆ ತಕ್ಕನಾಗೆ ನಿಮಗೆ ಸಿಗಬೇಕು. ಪಾಪ ಕೈಕಾಲು ಕಳಕಂಡವರು, ಕಿವಿ ಕಳಕಂಡವರು, ಕಣ್ಣು ಕಳಕಂಡವರ ಕೋಟಾದಡಿಲಿ ನೀವು ನುಸುಳ್ತೀರಿ ಅನ್ನೋದಾದ್ರೆ ಇದನ್ನ ನೋಡ್ಕೊಂಡು ನಮ್ಮ ಸಮಾಜ ಸುಮ್ಮನೆ ಇರಬೇಕು. ನಾವು ಸುಮ್ಮನೆ ಇರ್ಬೇಕಾ? ಡಾಕ್ಟರ್ ಕನಸು ಕಂಡಿದ್ದ, ಫೋರ್ಜರಿ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದ ಎಲ್ಲ ನಕಲಿ ವೈದ್ಯ ಆಸ್ಪಿರೆಂಟ್ಗಳಿಗೂ ಈಗ ನಡುಕ ಶುರುವಾಗಿದೆ. ಲಂಚ ಕೊಟ್ಟು ಸೀಟು ಪಡೆಯಲು ಮುಂದಾಗಿದ್ದ ಪೋಷಕರಿಗೂ ಕೂಡ ನಡುಕ. ಇನ್ನು ವಿಜಯನಗರದ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿದಾರಲ್ಲ, ಇದಕ್ಕೆಲ್ಲ ಸರ್ಟಿಫಿಕೇಟ್ ಕೊಟ್ಟವರು, ಅವರಿಗೂ ಶುರುವಾಗಿದೆ ನಡುಕ. ಯಾವಾಗ ಏನು ಬೇಕಾದರೂ ಆಗಬಹುದು. FIR ದಾಖಲಾಗಿದೆ. FIR ದಾಖಲಾದ ನಂತರ ಪೊಲೀಸರು ಸುಮ್ಮನೆ ಇರ್ತಾರ? ಕರ್ನಾಟಕದ ಮೆಡಿಕಲ್ ಜಗತ್ತನ್ನೇ ಅಲ್ಲಾಡಿಸಿದ್ದೀರಿ. ಮಾಡ್ಕೊಂಡಿದ್ದು ಸಣ್ಣ ಪ್ರಮಾದ ಅಲ್ಲ, ಇದು ಅತಿ ದೊಡ್ಡ ಪ್ರಮಾದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.